तुझे नमस्ते धरती तुझे नमन। शुक्रिया वायु तेरा, धन्यवाद गगन। ಯೋಗದ ಜ್ಞಾನ ನಮ್ಮ ಹಿರಿಯರು ನಮ್ಮ ಋಷಿಮುನಿಗಳು ನಮಗೆ ಕೊಟ್ಟಂತ ಒಂದು ದೊಡ್ಡ ಸಂಪತ್ತು. ಅವರು ತಮ್ಮ ಜೀವನದಲ್ಲಿ ಯೋಗವನ್ನ ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ಅದರ ಮೇಲೆ ಅವರ ಶರೀರದ ಮೇಲೆ ರಿಸರ್ಚ್ ಮಾಡಿ ಅವರ ಮನಸ್ಸಿನ ಮೇಲೆ ರಿಸರ್ಚ್ ಮಾಡಿ ಜಗತ್ತಿಗೆ ಯೋಗವನ್ನ ಕೊಟ್ಟರು. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಆದ ಮೇಲೆ ಅವರು ಪ್ರಧಾನಿ ಆದಂತ ವರ್ಷದಿಂದ ಯೋಗವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಬೇಕು. ಯಾವುದು ನಮ್ಮ ದೇಶಕ್ಕೆ ಒಳ್ಳೆದಿದೆ ಅದನ್ನ ಇಡೀ ವಿಶ್ವಕ್ಕೆ ಕೊಡಬೇಕು. ಯಾಕಂದ್ರೆ ನಾವು ವಸುದೈವ ಕುಟುಂಬಕಂ ಅಂತ ಹೇಳಿದವರು ಅದನ್ನ ವಿಶ್ವಕ್ಕೆ ಕೊಡಬೇಕು ಅನ್ನುವಂತ ತೀರ್ಮಾನವನ್ನ ಮಾಡಿದ್ರು. ಅದಕ್ಕಾಗಿ ವಿಶ್ವಸಂಸ್ಥೆಗೆ ಹೋದ್ರು. ಯುಎನ್ಎದಲ್ಲಿ ವಿನಂತಿಯನ್ನ ಇಟ್ಟು ಯೋಗವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆಯನ್ನ ಮಾಡಬೇಕು. ಇದರಿಂದ ಇಡೀ ಪ್ರಪಂಚಕ್ಕೆ ಮೈ ಮತ್ತು ಮನಸ್ಸನ್ನ ಸ್ಥಿಮಿತ ಇಟ್ಕೊಳ್ಳಕ್ಕೆ ಖಂಡಿತ ಇದು ಸಹಾಯವನ್ನು ಮಾಡುತ್ತೆ ಅನ್ನುವಂಥದ್ದನ್ನ ಹೇಳಿದ್ರು. ಇದರ ಪರಿಣಾಮವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಯುಎನ್ ಒಪ್ಪಿಕೊಳ್ತು ಮತ್ತು ಇವತ್ತು ಯುಎನ್ ಮುಂದೆ ಕೂಡ ಯೋಗ ಆಗ್ತಿದೆ. योग रोग पे प्रहार है, आपदा की हार है, योग तो पालनहार है। देश देश का पथ दर्शन अंतर मन का अवसर